ಹಲೋ ಎವ್ರಿವನ್, ಮತ್ತೊಮ್ಮೆ ಪ್ರಿಯಾಂಕ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ದಿನ ನಿಮ್ಮ ಬಗ್ಗೆ ಯಾರು ಯೋಚಿಸ್ತಾ ಇರಬಹುದು, ಏನು ಯೋಚಿಸ್ತಾ ಇರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಕಾರ್ಡ್ ನಂಬರ್ 1, 2, 3 ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಇದು ನೀವು ಇಷ್ಟಪಡುವ ವ್ಯಕ್ತಿಯ ಎನರ್ಜಿ ಆಗಿರುತ್ತೆ. ಎಸ್, ಬಾಟಮ್ನಲ್ಲಿ ನೋಡಿ ಏನಿದೆ ಅಂತ. ಮನಸ್ಸು ಸಂತೋಷ ಹುಡುಕ್ತಾ ಇದೆ, ನೆಮ್ಮದಿ ಹುಡುಕ್ತಾ ಇದೆ, ಏನೋ ಲೋ ಫೀಲ್ ಆಗ್ತಾ ಇದೆ. ನಿಮ್ಗೆ ಯಾವುದೇ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ, ಏನೂ ಹೇಳೋಕ್ಕಾಗ್ತಾ ಇಲ್ಲ. ಮನಸ್ಸು ಹಿಂಜರಿತಾ ಇದೆ, ಯಾವುದೇ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ಆದರೆ ನೀವು ಇಷ್ಟ ಇದ್ದೀರಾ, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೇಕು, ನಿಮ್ಮ ಜೊತೆ ಮಾತಾಡಬೇಕು. ನಿಮ್ಮ ಪಾಸಿಟಿವಿಟಿ ಅವ್ರಿಗೇನೋ ಸಂತೋಷ ಕೊಡುತ್ತೆ. ಕೆಲವು ಕಾರಣಗಳಿಂದ ಇಬ್ಬರು ದೂರ ಆಗಿದ್ದೀರಾ. ಅದು ಕಮಿಟ್ಮೆಂಟ್ ಇಶ್ಯೂ ಇರಬಹುದು, ಹಾಗನ್ನಿಸ್ತಾ ಇದೆ. ಇಲ್ಲಿ ಮನಸ್ಸು ಬೇಜಾರಲ್ಲಿದೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದೆ. ನೋಡೋಣ ಇನ್ನೇನಿದೆ. ಇಲ್ಲಿ ನಿಮ್ಮ ಎನರ್ಜಿ ನೋಡಿದಾಗ ನಿಮಗೆ ಅನ್ಸರ್ಟೆನಿಟಿ ಇದೆ. ಈ ವ್ಯಕ್ತಿ ಬಗ್ಗೆ ಅನುಮಾನಗಳಿದೆ. ನಿಜವಾಗ್ಲೂ ಅವರು ನನ್ನನ್ನು ಇಷ್ಟಪಡ್ತಾ ಇದ್ದಾರಾ, ಅಥವಾ ಟೈಮ್ ಪಾಸ್ಗೋಸ್ಕರ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರಾ, ಹಾಗೆಲ್ಲ ನಿಮ್ಮ ಯೋಚನೆಗಳಿದೆ. ಇದ್ರ ಬಗ್ಗೆ ನೀವು ಕ್ಲಾರಿಟಿ ಕೇಳ್ತಾ ಇದ್ದೀರಾ. ಆಗಾಗ ನಿಮಗೆ ಈ ವ್ಯಕ್ತಿ ಜೊತೆ ಜೀವನ ಮಾಡಬೇಕು ಅನ್ನೋದಿದೆ, ಮದುವೆ ಮಾಡ್ಕೋಬೇಕು ಅನ್ನೋದಿದೆ. ಆದರೆ ಅವ್ರೇನು ಉತ್ತರ ಕೊಡ್ತಾ ಇಲ್ಲ. ನಿಮ್ಗಿದೇ ಹಗಲು ರಾತ್ರಿ ಯೋಚನೆ ಆಗ್ತಾ ಇದೆ, ನಾನು ಆ ವ್ಯಕ್ತಿನ ಕಳ್ಕೊತೀನೇನೋ ಅಂತ ಅನಿಸುತ್ತೆ ಎಷ್ಟೋ ಸರಿ. ನಿಮಗೆ ಆ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ ಸರಿ, ಆದರೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಸರಿ ಅವರು ನಿಮಗೆ ಹೊರಟು ಉತ್ತರ ಕೊಡ್ತಾರೆ, ಅದರಿಂದ ನಿಮಗೆ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ಆದರೆ ಈ ಸರಿ ನೀವು ಸ್ಟ್ರಾಂಗಾಗಿ ಕೂತ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅವರ ಎನರ್ಜಿ ನೋಡಿದಾಗ ಇಲ್ಲಿ ನಿಮ್ಮ ಬಗ್ಗೆ ಅವರು ಇಮೋಷ್ನಲ್ ಆಗಿದ್ದಾರೆ. ಇವರೊಂದು ಹೆಚ್ಚು ಮಾತಾಡುವಂತಹ ವ್ಯಕ್ತಿ ಅಲ್ಲ, ಶಾಂತ ಸ್ವಭಾವದ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಆದರೆ ಈ ಟೈಮಲ್ಲಿ ನಿಮ್ಮಿಂದ ದೂರ ಆಗಿದ್ದಾರೆ. ನಿಮ್ಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಯಾಕೆಂದರೆ ಈ ಟೈಮಲ್ಲಿ, ಈ ಕನೆಕ್ಷನಲ್ಲಿ ಅವ್ರು ಯಾವುದೇ ನಿರ್ಧಾರ ತಗೊಳ್ಳೋ ಪರಿಸ್ಥಿತಿನಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಂದ ಹೇಳ್ದೆ ಕೇಳದೆ ದೂರ ಆಗಿದ್ದಾರೆ. ಅವ್ರು ಸೈಲೆಂಟ್ ಆಗಿರೋದು ನಿಮಗೆ ಯೋಚನೆ ಆಗಿದೆ. ಹಾಗೆ ನೋಡಿದಾಗ ಈ ವ್ಯಕ್ತಿ ಇಮೋಷ್ನಲ್ ಆಗಿದ್ರೂ ಪ್ರಾಕ್ಟಿಕಲ್ ಆಗಿರುವಂತಹ ವ್ಯಕ್ತಿ. ಆದರೆ ಈಗ ನಿಮ್ಮ ಯೋಚನೆಯಿಂದ ಲೋ ಫೀಲ್ ಆಗ್ತಾ ಇದೆ. ಅವ್ರಿಗೂ ನಿಮ್ಮನ್ನು ಕಳ್ಕೊತೀನಿ ಅಂತ ಅನ್ನಿಸ್ತಾ ಇದೆ. ಆದರೆ ಯಾವುದೋ ಡಿಸಿಷನ್ ಕೊಡುವಂಥ ಪರಿಸ್ಥಿತಿನಲ್ಲಿಲ್ಲ. ಎಸ್ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ, ನೋ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ. ಇದಕ್ಕಿದ್ದ ಹಾಗೆ ನಿಮ್ಮಿಂದ ಸ್ವಲ್ಪ ಕಾಲ ದೂರ ಆಗಿದ್ದಾರೆ. ಅದು ನಿಮ್ಮ ಕನ್ಫ್ಯೂಷನ್ಗೆ ಕಾರಣ ಆಗಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಏನು ಬರುತ್ತೆ? ಕೆಮಿಸ್ಟ್ರಿ. ಐ ಹ್ಯಾವ್ ನೆವರ್ ಫೆಲ್ಟ್ ಎ ಪ್ಯಾಷನ್ ದಿಸ್ ಇಂಟೆನ್ಸ್. ಐ ಲೆಟ್ ಮೈ ಪ್ರೈಡ್ ಗೆಟ್ ಇನ್ ದಿ ವೇ ಆಫ್ ಅವರ್ ಕನೆಕ್ಷನ್, ಈಗೋ ಅನ್ನೋದು ಬರ್ತಾ ಇದೆ. ಅವ್ರು ಸುಮ್ಮನಿರೋದ್ರಿಂದ ಈ ಕನೆಕ್ಷನಲ್ಲಿ ಪ್ರಾಬ್ಲಮ್ ಆಗಿದೆ. ನಿಮಗೆ ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಎಸ್ ಅಂತ ಹೇಳಬೇಕು, ಇಲ್ಲ ನೋ ಅಂತ ಅಂದರೆ ನನ್ನ ದಾರಿ ನಾನು ನೋಡ್ಕೋತೀನಿ, ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ಅವ್ರಿಗೆ ನಿಮ್ಮ ಮೇಲೆ ಪ್ಯಾಷನ್ ಇದೆ, ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಅದರಿಂದ ನಿಮ್ಗೆ ಅವ್ರು ಏನೂ ಹೇಳೋಕ್ಕಾಗ್ತಾ ಇಲ್ಲ. ಎಸ್ ಅಂತ ಹೇಳಿದಾಗ ಕಮಿಟ್ ಮಾಡ್ಕೋಬೇಕಾಗುತ್ತೆ. ನೋ ಅಂತ ಹೇಳಿ ನಿಮ್ಮಿಂದ ದೂರ ಆಗೋಕ್ಕಿಷ್ಟ ಇಲ್ಲ. ಆ ಒಂದು ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. 1 ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಏಂಜಲ್ಸ್, ಯೂನಿವರ್ಸ್, ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ. ಈ ಸಂಬಂಧದಲ್ಲಿ ನೀವು ತಾಳ್ಮೆ ಕಳ್ಕೊಂಡಿದ್ದೀರಾ ಅನ್ನಿಸ್ತಾ ಇದೆ.
ಫ್ರಸ್ಟ್ರೇಷನ್ ಇದೆ, ಆತಂಕ ಇದೆ, ಅಥವಾ ಈ ಫ್ರೆಂಡ್ಶಿಪ್ನ ನಿಮ್ಮ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಏನೋ ಕಾನ್ಫ್ಲಿಕ್ಟ್ಸ್ ಇದೆ, ಒಬ್ರಿಗೊಬ್ರು ಹರ್ಟ್ ಮಾಡ್ಕೊಂಡಿದ್ದೀರಾ, ಇಬ್ಬರ ಮಧ್ಯೆ ಏನೋ ನಡೆದಿದೆ. ಅದರಿಂದ ಇಲ್ಲಿ ಈ ಕನೆಕ್ಷನ್ನಲ್ಲಿ ಮೂಮೆಂಟ್ಸ್ ಇಲ್ಲ. ಈ ರಿಲೇಷನ್ಶಿಪ್ ಇನಿಷಿಯಲ್ ಸ್ಟೇಜಲ್ಲಿದೆ ಅನ್ನಿಸ್ತಾ ಇದೆ. ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ, ಇಲ್ಲೊಂದು ಕ್ರಶ್ ಎನರ್ಜಿ ಬರ್ತಾ ಇದೆ. ಈ ಕನೆಕ್ಷನ್ ಮುಂದುವರಿತಾ ಇಲ್ಲ ಅಥವಾ ಮುಗ್ದು ಹೋಗ್ತಾನೂ ಇಲ್ಲ. ಇಲ್ಲಿ ಅವರು ನಿಮ್ಮನ್ನು ರಿಜೆಕ್ಟ್ ಮಾಡಿರಬಹುದು ಅಥವಾ ಇನ್ನೂ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅನ್ನಿಸ್ತಾ ಇದೆ. ಇದರಿಂದ ನಿಮಗೆ ಬೇಜಾರಾಗಿದೆ ಅನ್ನೋ ಕರೆಂಟ್ ಎನರ್ಜಿ ಬರ್ತಾ ಇದೆ. ಇದು ಇನಿಷಿಯಲ್ ಫೇಸ್ ರಿಲೇಷನ್ಶಿಪ್ ಕ್ರಶ್ ಅಥವಾ ಸಿಚುಯೇಷನ್ಶಿಪ್ ಇರಬಹುದು ಅನ್ನಿಸ್ತಾ ಇದೆ. ಅವರ ಎನರ್ಜಿ ನೋಡಿದಾಗ ನಿಮ್ಮನ್ನು ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಇಲ್ಲೇನೋ ಹಿಂಜರಿಕೆ ಇದೆ. ಇದರ ಹಿಂದೆ ಯಾರೋ ಇರಬಹುದು ಅಥವಾ ಆಲ್ರೆಡಿ ಕಮಿಟೆಡ್ ಆಗಿರಬಹುದು. ನೀವು ಇಷ್ಟ ಇದ್ರೂ ಮನಸ್ಸು ಯಾಕೋ ತಡೀತಾ ಇದೆ. ಈ ಕನೆಕ್ಷನ್ನಲ್ಲಿ ಅವ್ರದ್ದು ನೆಗೆಟಿವ್ ಮೈಂಡ್ಸೆಟ್ ಕಾಣ್ತಾ ಇದೆ. ಆದರೆ ಇಲ್ಲಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಅನ್ನಿಸ್ತಿದ್ರೂ ಇಲ್ಲೊಂದು ಅಟ್ರ್ಯಾಕ್ಷನ್ ಇದೆ. ಮನಸ್ಸಿನೊಳಗೆ ನಿಮ್ಮ ಮೇಲೆ ಭಾವನೆಗಳಿವೆ, ಆದರೆ ಏನೋ ಹೆಸಿಟೇಷನ್ ಇದೆ, ಮುಂದುವರಿಯೋಕ್ಕಾಗ್ತಾ ಇಲ್ಲ. ಹಾಗೆ ಇಲ್ಲಿ ಪೇಷನ್ಸ್ನ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗೆ ಫಿಯರ್ ಓವರ್ಕಮ್ ಮಾಡ್ಕೋಬೇಕು. ಒಂದೊಂದು ಸರಿ ಫೀಲಿಂಗ್ಸ್ ಇರುತ್ತೆ, ಅದನ್ನು ಮನಸ್ಸು ಅಕ್ಸೆಪ್ಟ್ ಮಾಡ್ಕೊಳ್ಳದೇ ಇದ್ದಾಗ ಆ್ಯಕ್ಷನ್ಸ್ ಇರಲ್ಲ. ನೀವು ಯಾರಲ್ಲೂ ಹೆಚ್ಚು ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳಲ್ಲ. ಈ ವ್ಯಕ್ತಿನ ಇಷ್ಟಪಡ್ತಾ ಇದ್ದೀರಾ. ಇಲ್ಲಿ ಮನಸ್ಸಲ್ಲಿ ಏನೇನೋ ಆಸೆಗಳಿವೆ, ಕನಸುಗಳಿವೆ. ಇವ್ರ ಜೊತೆ ಫಾರೆವರ್ ಇರಬೇಕು ಅನ್ನಿಸ್ತಾ ಇದೆ. ಇನ್ನು ಕೆಲವರು ಮದುವೆ ಬಗ್ಗೆನೂ ಯೋಚಿಸ್ತಾ ಇದ್ದೀರಾ. ನಿಮಗೆ ಇಲ್ಲಿ ಅವ್ರಿಗೆ ಈಗೋ ಇದೆ, ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಇದೆ ಅನ್ನಿಸ್ತಾ ಇದೆ. ಅವರಂಥ ಸೋಷಿಯಲ್ ಪರ್ಸನ್ ಅಲ್ಲ. ಕಡಿಮೆ ಫ್ರೆಂಡ್ಸ್, ಚೂಸಿ ಇರಬಹುದು, ಸೆಲೆಕ್ಟಿವ್ ಇರಬಹುದು. ಮನಸ್ಸಿಗೆ ಬಂದಂತೆ ಮಾತಾಡೋದು, ಟೈಮ್ ಪಾಸ್ ಅದೆಲ್ಲ ಇಷ್ಟ ಇಲ್ಲ ಅವ್ರಿಗೂ. ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಅನಿಸುತ್ತೆ. ಮೆಚ್ಯೂರಿಟಿ ಇದೆ. ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ದೀರಾ. ಹಾಗೆ ಕನ್ಫ್ಯೂಷನ್ಸ್ ಇದೆ. ಇದು ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಇದೆ. ಇಲ್ಲೊಂದು ಸ್ಟಕ್ ಎನರ್ಜಿ ಬರ್ತಾ ಇದೆ. ಅವ್ರು ನಿಮ್ಮನ್ನು ಇಷ್ಟಪಟ್ಟಿದ್ರೂ ಕಮಿಟ್ಮೆಂಟ್ ಇಲ್ಲ. ಕಮಿಟ್ಮೆಂಟ್ ಕೊಡೋ ಪರಿಸ್ಥಿತಿನಲ್ಲಿ ಅವರಿಲ್ಲ. ಅವ್ರ ಪರ್ಸ್ನಲ್ ಲೈಫಲ್ಲಿ ಚಾಲೆಂಜಿಂಗ್ ಸಿಚುವೇಶನ್ ಇದೆ ಅನ್ನಿಸ್ತಾ ಇದೆ. ಇವರ ಡೊಮೆಸ್ಟಿಕ್ ಫ್ರಂಟ್ನಲ್ಲಿ ಸ್ಟ್ರೆಸ್ ಇದೆ ಅಥವಾ ವರ್ಕ್ ರಿಲೇಟೆಡ್ ಪ್ಲ್ಯಾನ್ಸ್ ಸರಿಯಾಗಿಲ್ದಿರಬಹುದು. ಏನೋ ಲಾಸ್ಟ್ ಫೀಲ್ ಕಾಣಿಸ್ತಾ ಇದೆ. ಆದರೆ ಇದು ಅವ್ರ ನ್ಯಾಚುರಲ್ ಬಿಹೇವಿಯರ್ ಅಲ್ಲ. ಇವರೊಂದು ಕಾನ್ಫಿಡೆಂಟ್, ಇಂಟೆಲೆಕ್ಚುಯಲ್, ಬೋಲ್ಡ್ ಪರ್ಸನ್. ಈ ಟೈಮಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಲೋ ಫೀಲ್ ಇದೆ. ಅದು ಕರೆಂಟ್ ಸಿಚುವೇಶನ್ಗಳ ಕಾರಣದಿಂದ ಅವ್ರ ಕಾನ್ಫಿಡೆನ್ಸ್ ಶೇಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಂದ ಹೇಳ್ದೆ ಕೇಳದೆ ದೂರ ಆಗಿದ್ದಾರೆ. ನಿಮಗೆ ಹರ್ಟ್ ಮಾಡೋಕೆ ಇಷ್ಟ ಇಲ್ಲ. ಹಾಗೆ ನೀವು ಕೇಳಿದಂಥ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೈಲೆಂಟ್ ಆಗಿದ್ದಾರೆ. ಕೆಲವರು ಕನೆಕ್ಷನ್ ಬ್ಲಾಕ್ ಮಾಡಿರಬಹುದು. ಇಲ್ಲಿ ನಿಮಗೆ ಪೇಷನ್ಸ್ನ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇದೆ. ಅವ್ರ ಮನಸ್ಸು ಸರಿಯಾಗೋ ತನಕ ನೀವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ಅವ್ರಿಗೂ ಈ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡೋಕ್ಕೆ ಸಮಯ ಬೇಕಾಗಿರುತ್ತೆ. ಎಲ್ಲದಕ್ಕೂ ಅದರದೇ ಆದ ಸಮಯ ಇರುತ್ತೆ ಅಲ್ವಾ? ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ಗಳು ಬರುತ್ತೆ ಒಂದ್ಸರಿ ಕೇಳೋಣ. ಫೈನಲ್ ಆಗಿ ಏಂಜಲ್ಸ್ ಏನು ಹೇಳ್ತಾರೆ ಇಲ್ಲಿ? ಆಸ್ಕ್ ಯುವರ್ ಏಂಜಲ್ಸ್ ವಿತಿನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಕಾಂಪ್ರಮೈಸ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ನೋಡಿದ್ರಾ? ಆಪರ್ಚುನಿಟಿ. ಮತ್ತೊಂದು, ಇಫ್ ಯು ಬಿಲೀವ್ ಇನ್ ದಿ ಏಂಜಲ್ಸ್ ದೇರ್ ಈಸ್ ಸಮಥಿಂಗ್ ಬೆಟರ್. ಪ್ರೇಯರ್ಸ್ ಮಾಡ್ಕೊಳ್ಳಿ. ಗ್ರ್ಯಾಜುಯಲ್ ಆಗಿ ಕೆಲವು ಏಂಜಲ್ ನಂಬರ್ಸ್ಗಳನ್ನ ನೋಡ್ತೀರಾ ನೀವು. ಅದರಲ್ಲಿ ನಂಬಿಕೆ ಇದ್ದರೆ ಮುಂದೆ ನಿಮ್ಮ ಲೈಫಲ್ಲಿ ಕಾಂಪ್ರಮೈಸ್ ಆಗುತ್ತೆ, ಪಾಸಿಟಿವಿಟಿ ಬರ್ತಾ ಹೋಗುತ್ತೆ ಗ್ರ್ಯಾಜುಯಲ್ ಆಗಿ ಅನ್ನೋದಿದೆ. ಸ್ವಲ್ಪ ಸ್ವಲ್ಪವಾಗಿ ಈ ಸಿಚುವೇಶನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಬಿ ಪಾಸಿಟಿವ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.